को यही कहना है, हम इधर जिंदा रहेगा, 4 साल बाद में भी हम इधर जिंदा रहेंगे, दिखाएंगे इंशाअल्लाह सुब्हानहू व तआला। या रब काबा, दिले मुस्लिम को वो जिंदा तमन्ना दे जो रूह को तड़पा दे, जो कल्ब को गरमा दे। बस यही है। वाखिर दावाना अनिल हम्दुलिल्लाहि रब्बिल आलमीन। ದೇಶದ ನೀಡಿದ ಅಧಿಕಾರವನ್ನ, ಸಂವಿಧಾನ ನೀಡಿದ ರೈಟ್ಸ್ ಅನ್ನ ಮುಸ್ಲಿಂ ಎಂಬ ಕಾರಣಕ್ಕೆ ಕಿತ್ತಿಸಲು ಅರಕೆ ಮಾಡಿದ ಫ್ಯಾಸಿಸ್ಟ್ ವರ್ಗ ಕುತಂತ್ರವೇ ಕೆಚ್ಚದೆಯ ಸಮರದ ಮೂಲಕ ಶೇಖುನಾ ತೋಕಾ ಉಸ್ತಾದ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಆರೋಗ್ಯದ ಕಮ್ಮಿ ಇದ್ದರೂ ಕೂಡ ಸಮುದಾಯಕ್ಕೆ ಬೇಕಾಗಿ ಭಾಗವಹಿಸಿ ಅತ್ಯಂತ ಅರ್ಥಪೂರ್ಣವಾದ ಸಂಕ್ಷಿಪ್ತವಾದ ಮಾತುಗಳೊಂದಿಗೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಆಶೀರ್ವದಿಸಿದ ಶೇಖುನಾ ತೋಕಾ ಉಸ್ತಾದ್ ಅವರಿಗೆ ಧನ್ಯವಾದಗಳು. ಈಗ ನಮ್ಮೊಂದಿಗೆ ವಕ್ಫ್ ಬೋರ್ಡ್ ಕರ್ನಾಟಕ ರಾಜ್ಯ ನಿಕಟಪೂರ್ವ ಅಧ್ಯಕ್ಷರೂ ಆದ ಉಲಮಾ ಕೋಆರ್ಡಿನೇಷನ್ ಇದರ ಕೋಶಾಧಿಕಾರಿ ಮೌಲಾನಾ ಎಂ.ಕೆ. ಮೊಹಮ್ಮದ್ ಶಾಫಿ ಸೈದಿ ಬೆಂಗಳೂರು. अस्सलामु अलैकुम व रहमतुल्लाहि व बरकातुहू। बिस्मिल्लाह वल्हम्दुलिल्लाह वस्सलातु वस्सलामु अला अशरफिल मुरसलीन व अला आलिहि व सहबिहि ಅಲ್ ಫಾಯಿಜಿನ ಬಿರಿದಲ್ಲಾಹ್ ಅಮ್ಮಾ ಬಾದ್. ವೇದಿಕೆಯಲ್ಲಿ ಆಸೀನರಾದ ಗೌರವಾನ್ವಿತ ಕಾಜಿಗಳೇ, ಎಲ್ಲ ಉಲಮಾ ಉಮರ ನಾಯಕರೇ, ಪ್ರೀತಿಯ ಸ್ನೇಹಿತರೆ, ಈಗಾಗಲೇ ಮಂಗಳೂರು ಕಾಜಿಯವರು ಘೋಷಣೆ ಮಾಡಿ ಆಗಿದೆ, ಈ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ಕಾರ್ಯರೂಪಕ್ಕೆ ಬರಲು ನಾವು ಬಿಡುವುದೇ ಇಲ್ಲ ಎಂಬುದನ್ನು ಈಗಾಗಲೇ ಘೋಷಣೆ ಮಾಡಿ ಆಗಿದೆ. ಆದ್ದರಿಂದ ಕಾರ್ಯಕರ್ತರು ಆದಷ್ಟು ನಮ್ಮೊಟ್ಟಿಗೆ ಸಹಕರಿಸಬೇಕು, ಪೊಲೀಸರೊಟ್ಟಿಗೆ ಸಹಕರಿಸಬೇಕು. ಪೊಲೀಸರು ನಮ್ಮ ಇಲ್ಲಿ ಸರ್ಪಗಾವಲು ಹಾಕಿದ್ದಾರೆ, ನಮ್ಮ ಕಾವಲು ಭಟರಾಗಿ ಇಲ್ಲಿ ನಮ್ಮ ಪೊಲೀಸರಿರುವಾಗ ಯಾರು ಅಲ್ಲಿ ಯುವಕರು, ಯಾರು ಪೊಲೀಸರ ಅವರಿಗೆ ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡಿ ದಯವಿಟ್ಟು ಆ ಘೋಷಣೆ ಹೋಗುವುದನ್ನು ತಾತ್ಕಾಲಿಕವಾಗಿ ನಿಲ್ಲಿಸಬೇಕು. ಈ ಘೋಷಣೆಗಳು ನಿರಂತರ ಈ ವೇದಿಕೆಯಲ್ಲಿ ಉಲಮಾಗಳ ಆದೇಶದಂತೆ, ಉಲಮಾಗಳು ನಿರ್ದೇಶದಂತೆ ಇನ್ಶಾ ಅಲ್ಲಾ ಇವತ್ತು ಮಗರಿಬಿನ ತನಕ ಈ ವೇದಿಕೆಯಲ್ಲಿ ಘೋಷಣೆ ಮೊಳಗುತ್ತಲೇ ಇರುತ್ತದೆ. ಅದು ಇನ್ಶಾ ಅಲ್ಲಾ ಮೇ 5ರಂದು ಸುಪ್ರೀಂ ಕೋರ್ಟ್ ಅಲ್ಲಿ ತೀರ್ಪು ಬರುವ ತನಕ ದೇಶದಾದ್ಯಂತ ಈ ಘೋಷಣೆಯು ಮೊಳಗುತ್ತಲೇ ಇರುತ್ತದೆ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಪ್ರೀತಿಯ ಸಹೋದರರೇ, ಪ್ರೀತಿಯ ಸಕ್ರಿಯ ಕಾರ್ಯಕರ್ತರೇ, ಸ್ನೇಹಿತರೆ, ಇವತ್ತಿಲ್ಲಿ ಸೇರಿಸಿರುವುದು, ನಿಮ್ಮನ್ನಿಲ್ಲಿ ಸೇರಿಸಿರುವುದು ಈ ಉಲಮಾಗಳು. ಈ ಉಲಮಾಗಳ ಆಜ್ಞೆಯಾಗಿದೆ ಪೊಲೀಸರೊಂದಿಗೆ ಸಹಕರಿಸಬೇಕು. ಪೊಲೀಸರು ಏನೆಲ್ಲ ಹೇಳುತ್ತಾರೆ ಅದೆಲ್ಲವನ್ನು ನೀವು ಕೇಳಬೇಕು. ನಾವು ಈ ಕಾನೂನು ಪಾಲಕರು, ನಾವು ಈ ಭಾರತ ಕಟ್ಟಿದ ಅತಿ ದೊಡ್ಡ ದೊಡ್ಡ ಜನಾಂಗ ನಮ್ದು. ಆದ್ದರಿಂದಲೇ ನಾವಿಲ್ಲಿನ ಕಾನೂನನ್ನು ನಾವು ಪಾಲನೆ ಮಾಡುತ್ತೇವೆ, ಇಲ್ಲಿನ ಕೋರ್ಟಿನ ಆದೇಶವನ್ನು ನಾವು ಪಾಲನೆ ಮಾಡುತ್ತೇವೆ. ಆದ್ದರಿಂದ ಎಲ್ಲ ಕಾರ್ಯಕರ್ತರು, ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರು, ಯಾರು ಪೊಲೀಸರಿಗೆ ಯಾವುದೇ ತೊಂದರೆ ಕೊಡದಂತೆ ಪವಿತ್ರ ಇಸ್ಲಾಮಿನ ಪವಿತ್ರ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಈ ಉಲಮಾಗಳ ನಿರ್ದೇಶನವನ್ನು ಪಾಲಿಸಬೇಕೆಂದು ವಿನಮ್ರವಾಗಿ ವಿನಂತಿಸ್ತಾ ಇದ್ದೇನೆ. ಪ್ರೀತಿಯ ಸಹೋದರರೇ, ನಾವು ಆಲೋಚನೆ ಮಾಡಬೇಕು, ಯಾಕೆ ಇಲ್ಲಿ ಸೇರಿದ್ದೇವೆ? ಈ ಉರಿ ಬಿಸಿಲಲ್ಲಿ ಈ ನಿಮ್ಮನ್ನು ಈ ದಾರಿಗೆ ಬೀದಿಗೆ ತಂದಂತವರನ್ನು ಇನ್ಶಾ ಅಲ್ಲಾ 5ನೇ ತಾರೀಕಿನಂದು ಸುಪ್ರೀಂ ಕೋರ್ಟ್ ಬೀದಿಗೆ ತರುವಂತಹ ಎಲ್ಲ ವ್ಯವಸ್ಥೆಗಳನ್ನು ಮಾಡುತ್ತಾ ಇದೆ. ಆದ್ದರಿಂದ ಕಾನೂನೊಂದಿಗೆ ನಮಗೆ ಗೌರವ ಇದೆ, ಕಾನೂನಿನೊಂದಿಗೆ ಗೌರವ ಇದೆ ನಮಗೆ. ಸುಪ್ರೀಂ ಕೋರ್ಟ್ ಈಗಾಗಲೇ ಬುಲ್ಡೋಜರ್ ಹತ್ತಿಸಿದವರ ಇಂಧನವನ್ನು ಖಾಲಿ ಮಾಡಿಸಿದೆ ತಾತ್ಕಾಲಿಕವಾಗಿ. 5ನೇ ತಾರೀಕಿನಂದು ಆ ಬುಲ್ಡೋಜರ್ಗಳೆಲ್ಲ ಇಂಧನವನ್ನು ಖಾಲಿ ಮಾಡಿ ಈ ಭಾರತದ ಜಾತ್ಯತೀತ ಮತ್ತು ಪ್ರಜಾಪ್ರಭುತ್ವದ ಅತಿ ದೊಡ್ಡ ಸೌಂದರ್ಯವನ್ನು ಕಾಪಾಡುವಂತಹ ದಿನಗಳು ಇನ್ಶಾ ಅಲ್ಲಾ ದಿನಾಂಕ
ದಿನಾಂಕ 5ರಂದು ಬರಲಿದೆ ಎಂಬ ಶುಭಾಪ್ತಿ ವಿಶ್ವಾಸ ಮತ್ತು ಭರವಸೆ ನಮಗಿದೆ. ಆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ದೊಡ್ಡದಾದಂತಹ ಗೌರವ ಕೊಟ್ಟು ಇವತ್ತು ನಿಮ್ಮನ್ನು ಇಲ್ಲಿ ಉಲಮಾಗಲು ಕರೆದಿದ್ದಾರೆ. ಈ ಉಲಮಾಗಲು ಇವತ್ತು ಕರೆದಿರೋದು ನಿಮಗೆ ಗೊತ್ತಿರಬೇಕು. ಯೂನಿಫೈಡ್ ವರ್ಕ್ ಮ್ಯಾನೇಜ್ಮೆಂಟ್ ಎಂಪವರ್ಮೆಂಟ್ ಎಫಿಷಿಯನ್ಸಿ ಅಂಡ್ ಡೆವಲಪ್ಮೆಂಟ್ ಆಕ್ಟ್ 1995 ಅಥವಾ ಉಮ್ಮೀದ 1995 ಕೇಂದ್ರ ಸರ್ಕಾರ ಸುಂದರವಾದಂತಹ ಒಂದು ನಾಮವನ್ನು ನೀಡಿ ಇವತ್ತು ನಮ್ಮ ವಕ್ಫ್ ಆಸ್ತಿಗಳನ್ನು ಸಂರಕ್ಷಣೆ ಮಾಡುವ ಪಾರದರ್ಶಕತೆ, ಅದೇ ರೀತಿಯಲ್ಲಿ ಅದನ್ನು ಅಭಿವೃದ್ಧಿಪಡಿಸುವಂತಹ ಒಂದು ಕಾನೂನನ್ನು ಕಾಯ್ದೆಯಾಗಿ ಇವತ್ತು ನಮ್ಮ ಸರ್ಕಾರ ತಂದಿದೆ. ಪ್ರೀತಿಯ ಸಹೋದರ, ಕೆಲವು ಮಾಧ್ಯಮಗಳು ಅದೇ ರೀತಿ ನಮ್ಮ ಸಹೋದರ ಧರ್ಮೀಯರು ಆಲೋಚನೆ ಮಾಡಿದ್ದಾರೆ, ಇದು ಹಿಂದೂಗಳ ವಿರುದ್ಧ ಅಥವಾ ಇದೊಂದು ಪಕ್ಷದ ವಿರುದ್ಧ. ಪ್ರಥಮವಾಗಿ ಹೇಳುತ್ತಾ ಇದ್ದೇನೆ, ಇದು ಯಾವುದೇ ಪಕ್ಷದ ವಿರುದ್ಧವಲ್ಲ, ಇದು ಯಾವುದೇ ಧರ್ಮದ ವಿರುದ್ಧ ಹೋರಾಟವಲ್ಲ, ಇದು ಯಾವುದೇ ಜಾತಿಯ ವಿರುದ್ಧದ ಹೋರಾಟವಲ್ಲ. ಈ ಹೋರಾಟ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಛಿದ್ರಗೊಳಿಸಿ ಬುಲ್ಡೋಜರ್ನ ಚಕ್ರದ ಅಡಿಗೆ ಸಿಲುಕಿಸಿದಂತಹ ಕೆಲವು ನಾಮಧಾರಿಗಳ, ಕೆಲವು ಕೋಮುವಾದಿಗಳ, ಕೆಲವು ಫ್ಯಾಸಿಸ್ಟರ ವಿರುದ್ಧ ಮಾತ್ರವಾಗಿದೆ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಇದು ಹಿಂದೂಗಳ ವಿರುದ್ಧವಲ್ಲ, ಇದು ಯಾವುದೇ ಪಕ್ಷದ ವಿರುದ್ಧವಲ್ಲ. 1986ರಲ್ಲಿ ಶಾಬಾನು ಕೇಸು ಬಂದಾಗ ಆವತ್ತು ರಾಜೀವ್ ಗಾಂಧಿ ಸರ್ಕಾರದ ವಿರುದ್ಧ ಇದೇ ಉಲಮಾಗಳು ಒಟ್ಟಾಗಿದ್ದರು. ಆವತ್ತು ಸರ್ಕಾರದಿಂದ ಆ ಶಾಬಾನು ಕೇಸಿನಲ್ಲಿ ಕುರ್ಆನಿಗೆ ವಿರುದ್ಧವಾದಂತಹ ಆದೇಶವನ್ನು ನಾವು ಹಿಂಪಡಿಸಿದ್ದೇವೆ. ಅದೇ ರೀತಿಯಲ್ಲಿ ಇನ್ಶಾ ಅಲ್ಲಾ ನಮಗೆ ಈ ಆಕ್ಟ್ಗಳನ್ನು ನಮಗೆ ಹಿಂಪಡಿಸಬೇಕಾಗಿದೆ. ಇದು ವಕ್ಫ್ ಆಕ್ಟ್ 1995, ಇದು ಕೇಂದ್ರ ಸರ್ಕಾರ ತಂದಂತಹ ಅಮೆಂಡ್ಮೆಂಟ್ ಕಾಯ್ದೆಯಾಗಿದೆ. ಈ ಕಾಯ್ದೆ ಮತ್ತು 1900 ಈ ಕಾಯ್ದೆಯಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಕೆಲವು ಟಿವಿ ಸಂಪಾದಕರು ಹೇಳುತ್ತಾರೆ ಯಾವುದೇ ಪ್ರಾಬ್ಲಮ್ ಇಲ್ಲ, ಸುಮ್ಮನೆ ಎಲ್ಲರನ್ನು ಸೇರಿಸಿ ಅದೇ ರೀತಿ ಬೀದಿಯಲ್ಲಿ ಪ್ರತಿಭಟಿಸುವಂತಹ ತಂತ್ರಗಾರಿಕೆ ಅಂತ ಹೇಳ್ತಾ ಇದ್ದಾರೆ. ಪ್ರೀತಿಯ ಸಹೋದರರೇ, ಸೆಕ್ಷನ್ 3K ನೀವಿಲ್ಲಿ ವರ್ಕ್ ಬೈ ಯೂಸರ್ ಅನಾದಿ ಕಾಲದಿಂದ ಸಾವಿರಾರು ವರ್ಷಗಳಿಂದ ನೂರಾರು ವರ್ಷಗಳಿಂದ ಮುಸಲ್ಮಾನರು ಆರಾಧನೆ ಮಾಡಿದಂತಹ ಮಸೀದಿಗಳು, ಮುಸಲ್ಮಾನರು ಮದ್ರಸಾ ಕಲಿಸಿದಂತಹ ಅವರ ಶಿಕ್ಷಣ ಕೇಂದ್ರಗಳು, ಅದೇ ರೀತಿ ಕಬ್ರಿಸ್ತಾನ್, ಅದೇ ರೀತಿಯಲ್ಲಿರುವಂತಹ ಈದ್ಗಾಗಳು, ಈ ಈದ್ಗಾಗಳ ಬಗ್ಗೆ, ಈ ಕಬ್ರಿಸ್ತಾನ್ನ ಬಗ್ಗೆ, ಅದೇ ರೀತಿಯಲ್ಲಿ ಇಲ್ಲಿರುವಂತಹ ಮುಸ್ಲಿಮರ ಆಸ್ತಿಯ ಬಗ್ಗೆ ಮೊನ್ನೆ ಲೋಕಸಭೆಯಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿ ಅವರು ಹೇಳುತ್ತಾರೆ, ಇಲ್ಲ ನಾವು ವರ್ಕ್ ಬೈ ಯೂಸರ್ ಅನ್ನು ನಾವು ಯಾವತ್ತೂ ಡಿಲೀಟ್ ಮಾಡಿಲ್ಲ, ನಾವು ವರ್ಕ್ ಬೈ ಯೂಸರ್ ಅನ್ನು ಅದಕ್ಕಿರುವಂತಹ ಅವಕಾಶವನ್ನು, ಸ್ವಾತಂತ್ರ್ಯವನ್ನು ಕೊಟ್ಟಿದ್ದೇವೆ. ಪ್ರೀತಿಯ ಸಹೋದರರೇ, ನಿಮ್ಮ ಅಮೆಂಡ್ಮೆಂಟ್ ಬಿಲ್ ಹೇಳುತ್ತೆ, ಪ್ರೊವೈಡೆಡ್ ದೇರ್ ದಿ ಎಕ್ಸಿಸ್ಟಿಂಗ್ ವರ್ಕ್ ಬೈ ಯೂಸರ್ ಪ್ರಾಪರ್ಟಿ ಇಸ್ ರಿಜಿಸ್ಟರ್ಡ್ on or before the commencement of the Work Amendment Act 2025 as work by user will remain as work properties. ಹೌದು, ಮಸೀದಿ ಮತ್ತು ಮದ್ರಸೆಗಳಿಗೆ ನೀವು ಮುಟ್ಟಲ್ಲ. ಅದೇ ರೀತಿ ಇರುವಂತಹ ಸದ್ರಿ ಇರುವಂತಹ ಯಾವುದೇ ವಕ್ಫ್ ಆಸ್ತಿಯೂ ನೀವು ಮುಟ್ಟಲ್ಲ. ಅದರ ಮುಂದುವರಿದು ನೀವು ಹೇಳ್ತೀರಾ, ಎಕ್ಸೆಪ್ಟ್ ದಟ್ ದಿ ಪ್ರಾಪರ್ಟಿ ಓನ್ಲಿ ಆರ್ ಇನ್ ಪಾರ್ಟ್ is in dispute or is a government property. ಯಾವುದಾದರೂ ವಿವಾದಿತ ಅಥವಾ ವಿವಾದಗಳಿದ್ದರೆ ಅಥವಾ ಸರ್ಕಾರಿ ಜಾಗಗಳಿದ್ದರೆ ಆ ಜಾಗಗಳಿಗೆ ನಾವು ಕೈ ಹಾಕುತ್ತೇವೆ. ಡಿಸ್ಪ್ಯೂಟ್ ಇದ್ದಂತಹ ಜಾಗಕ್ಕೆ ಅದು ವಕ್ಫ್ ಆಗಲ್ಲ ಅಂತ ಈ ನಿಮ್ಮ ಅಮೆಂಡ್ಮೆಂಟ್ ಬಿಲ್ 2025 ಅಲ್ಲಿ ಹೇಳಲಾಗುತ್ತದೆ. ನಾನು ಕೇಳುತ್ತಾ ಇರೋದು ಏನಿದೆ ಸೆಕ್ಷನ್ 40ಯಲ್ಲಿ? ಸೆಕ್ಷನ್ 40ಯಲ್ಲಿ ಅಬ್ಬರಿಸಿ ಬೊಬ್ಬರಿದರು. ಒಬ್ಬ MP ಅಂತೂ ವಿಧಾನಸಭೆ ಮತ್ತು ಲೋಕಸಭೆಯಲ್ಲಿ ಅಬ್ಬರಿಸಿ ಬೊಬ್ಬರಿದರು. ಯಾವುದಾದರೂ ಜಾಗ, ಯಾರಾದರೂ ಜಾಗ, ಯಾರಿಗೂ ಬೇಕಾದರೂ ವಕ್ಫ್ ಮಾಡಬಹುದು. ಪ್ರೀತಿಯ ಸಹೋದರರೇ, ಈ ವಕ್ಫ್ ಆಕ್ಟ್ ಅಲ್ಲಿ ನಾನು ಸವಾಲು ಎಸೆಯುತ್ತಾ ಇದ್ದೇನೆ. 1995ರ ಈ ವಕ್ಫ್ ಆಕ್ಟ್ ಅಲ್ಲಿ ಎಲ್ಲಾದರೂ ದಾಖಲೆ ಇಲ್ಲದಂತಹ ಅಥವಾ ಯಾರಾದರೂ ಹಿಂದೂಗಳ, ಯಾರಾದರೂ ರೈತರ, ಯಾವುದಾದರೂ ಇತರ ಸಮುದಾಯದ ಜಾಗವನ್ನು
ಜಾಗವನ್ನು ವಕ್ಫ್ ಮಾಡಬಹುದು ಎಂದು ಈ ಆಕ್ಟ್ ಅಲ್ಲಿ ಅಥವಾ ಸೆಕ್ಷನ್ 40ಯಲ್ಲಿ ಯಾರಾದರೂ ನೀವು ತೋರಿಸುವುದಾದರೆ ಇನ್ಶಾ ಅಲ್ಲಾ ನಾವು ಬಹಿರಂಗ ಸವಾಲನ್ನು ಸಹಿತಾ ಇದ್ದೇವೆ. ಇಷ್ಟರ ತನಕ ಯಾವ ಹಿಂದೂಗಳ ಆಸ್ತಿಯನ್ನು, ಯಾವ ರೈತರ ಆಸ್ತಿಯನ್ನು ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿ ಮುಟ್ಟಿಲ್ಲ. ಅದೇ ರೀತಿ ಯಾವುದೇ ವಕ್ಫ್ ಬೋರ್ಡುಗಳು ಇಷ್ಟರ ತನಕ ಇತರ ಧರ್ಮೀಯರ ಆರಾಧನಾಲಯಗಳಿರಲಿ, ಕರ್ನಾಟಕದಲ್ಲಿ ಎಷ್ಟೋ ಇತರ ಧರ್ಮೀಯರ ಆರಾಧನಾಲಯಗಳಿವೆ, ಅದೇ ರೀತಿ ದೇವಸ್ಥಾನಗಳಿವೆ. ಇಲ್ಲೆಲ್ಲೂ ವಕ್ಫ್ ಮಂಡಳಿ ಯಾವುದೇ ಹಸ್ತಕ್ಷೇಪ ಮಾಡಿಲ್ಲ. ಮೊನ್ನೆ ಅಲ್ಪಸಂಖ್ಯಾತರ ಇಲಾಖೆ ಇಲ್ಲಿ ಘೋಷಣೆ ಮಾಡಿದಂತಹ ದೇಶದ ಮುಸಲ್ಮಾನರ ಒಟ್ಟು ವಕ್ಫ್ ಆಸ್ತಿ 36 ಲಕ್ಷ ಕೋಟಿ ಎಕರೆ, 36 ಲಕ್ಷ ಎಕರೆ ಜಾಗ ಮುಸ್ಲಿಂ ಸಮುದಾಯದ ವಕ್ಫ್ ಆಸ್ತಿ ಇದೆ ಎಂದು ಇವತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ ವೆಬ್ಸೈಟ್ ಅಲ್ಲಿದೆ.